ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ, ಅವ್ರು ಏನೆಲ್ಲ ನಿರ್ಧಾರಗಳನ್ನು ಮಾಡ್ತಾ ಇದ್ದಾರೆ, ನೀವೇನು ನಿರ್ಧಾರ ತಗೊಳ್ಬೇಕು ಈ ಒಂದು ಪ್ರೀತಿಯಲ್ಲಿ, ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ಈ ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಓಕೆ, ಹಾಗೆಯೇ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ ಐ ಚೂಸ್ ಮೈ ಸೆಲ್ಫ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಐ ಚೂಸ್ ಮೈ ಸೆಲ್ಫ್. ಓಕೆ, ನಾನು ನನ್ನನ್ನು ಆಯ್ಕೆ ಮಾಡ್ಕೊಳ್ತೇನೆ ಕನ್ನಡದಲ್ಲಿ. ಓಕೆನಾ? ಸೊ ಕನ್ನಡ ಪದಗಳ ಮೇಲೆ ಗಮನ ಇರಲಿ ಅಕ್ಷರಗಳನ್ನು ಬರೆಯುವಾಗ. ಎಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಸಪೋರ್ಟಿಗೆ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಈ ರೀಡಿಂಗಲ್ಲಿ ಬರುವಂಥ ಹೀಲಿಂಗ್ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗಲಿ, ಪ್ರತಿಯೊಬ್ಬರಿಗೂ ಆ ಹೀಲಿಂಗ್ ತಲುಪಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಕಣ್ಣು ಮುಚ್ಚಿ ನಿಮ್ಮ ಪರ್ಸನ್ ನೆನ್ಪು ಮಾಡ್ಕೊಳ್ಳಿ. ಹಾಗೆಯೇ ಈ ಕ್ಯಾಂಡಲ್ ಫ್ಲೇಮ್ ನೋಡ್ತಾ ಅವ್ರ ಹೆಸರನ್ನು 3 ಬಾರಿಯಾಗಿ ಮನಸ್ಸಲ್ಲೇ ಹೇಳ್ಕೊಳ್ಳಿ. ಓಕೆ, ಓ ಮೈ ಗಾಡ್, ವೇಟ್. ಈ ಕ್ಯಾಂಡಲ್ ಫ್ಲೇಮ್ ನೋಡ್ತಾ ಅವ್ರ ಹೆಸರನ್ನು 3 ಬಾರಿಯಾಗಿ ಮನಸ್ಸಲ್ಲೇ ಹೇಳ್ಕೊಳ್ಳಿ. ಏನು ಬರ್ತಾ ಇದೆ ಎನರ್ಜೀಸ್, ಪರಾಶಕ್ತಿ ಜಗನ್ಮಾತೆ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಬರ್ತಿರೋದು ಸ್ಟ್ರಾಂಗ್ ಆಗಿ ಅತಿ ಹೆಚ್ಚು ಎನರ್ಜಿ ಬರ್ತಿರುವಂಥದ್ದು. ಅವರು ಕನ್ಫ್ಯೂಷನಲ್ಲಿ ಇದ್ದಾರೆ. ಕನ್ಫ್ಯೂಷನ್ ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿದೆ, ಹೈ ಆಗಿದೆ. ಓಕೆ, ಅವ್ರು ನಿಮ್ಮನ್ನು ಮರೆತಿಲ್ಲ, ಆದರೆ ಅವ್ರು ನಿಮ್ಮನ್ನು ಅವರು ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ಲಿಕ್ಕೂ, ಅವರ ಲೈಫಲ್ಲಿ ಅವ್ರ ಜೀವನಕ್ಕೆ ನೀವು ಬೇಕು ಅಂತ ಆಯ್ಕೆ ಮಾಡ್ಕೊಳ್ಲಿಕ್ಕೂ ಕೂಡ ಅವರಿಗೆ ಧೈರ್ಯ ಇಲ್ಲ. ಇಲ್ಲಿ ನಿಮ್ಮನ್ನು ಮರೆಯೋದಕ್ಕೂ ಇಷ್ಟ ಇಲ್ಲ, ಈ ಕಡೆ ನಿಮ್ಮನ್ನು ಜೊತೆಯಾಗಿರೋದಕ್ಕೂ ಕೂಡ ಇಷ್ಟ ಇಲ್ಲ. ಈ ರೀತಿ ಇಷ್ಟ ಇಲ್ಲ ಮೀನ್ಸ್ ಧೈರ್ಯ ಇಲ್ಲ ಅವರಿಗೆ. ಇಷ್ಟ ಇದ್ರೂ ಕೂಡ ಅದನ್ನು ಧೈರ್ಯಕ್ಕೆ ಅದನ್ನು ತಗೊಂಡು ಹೋಗೋದಕ್ಕೆ ಅವರಿಲ್ಲಿ ಆಗ್ತಾ ಇಲ್ಲ. ಒಂದು ಕಡೆ ಅವರಿಗೆ ಅವ್ರ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಪ್ರೆಸೆನ್ಸ್ ಅವರಿಗೆ ತುಂಬ ಮನಸ್ಸಿಗೆ ಒಂದು ಪೀಸ್ಫುಲ್ ಶಾಂತಿಯನ್ನು ಕೊಡ್ತಾ ಇದ್ರೆ, ಮತ್ತೊಂದು ಕಡೆ ನಿಮ್ಮ ಹತ್ರ ಅವ್ರು ವಾಪಸ್ ಬಂದರೆ ಅವ್ರ ಲೈಫಲ್ಲಿ ಆಗಿರುವಂಥ ಹಳೆಯ ಪೇನ್ಗಳಿರ್ಬೋದು, ಅಥವಾ ಕೆಲವೊಂದಷ್ಟು ಭಯಗಳು, ಕೆಲವೊಂದಷ್ಟು ನೋವುಗಳು ಎದ್ದೆದ್ದು ಬರುವಂಥದ್ದು, ಆ ಫೀಲಿಂಗ್, ಆ ಭಾವನೆ ಎದ್ದು ಬರುವಂಥ ಒಂದು ಭಯ ಅವರಲ್ಲಿ ಕಾಡ್ತಾ ಇದೆ. ಈ ಕಡೆ ನಿಮ್ಮ ಜೊತೆ ಸಂಪೂರ್ಣವಾಗಿ ಜೀವನನ ಮುಂದುವರಿಸ್ಲಿಕ್ಕೂ ಅಲ್ಲ, ಈ ಕಡೆ ಬಿಡೋದಿಕ್ಕೂ ಅಲ್ಲ, ಆ ರೀತಿಯಾದಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆ, ಇಲ್ಲಿ ನಿಮ್ಮಿಬ್ಬರಲ್ಲೂ ಕೂಡ ಒಬ್ರನ್ನೊಬ್ರಿಗೆ ಪ್ರೀತಿ ಕೊಡೋದ್ರಲ್ಲಿ ಯಾವುದೇ ರೀತಿಯಾದಂಥ ಕೊರತೆ ಇಲ್ಲಿ ಕಾಣಿಸ್ತಾ ಇಲ್ಲ. ನೀವು ಅವರಿಗೆ ಪ್ರೀತಿ ಕೊಡೋದಾಗಿರಲಿ ಅಥವಾ ಅವರು ನಿಮಗೆ ಪ್ರೀತಿ ಕೊಡುವಂಥ ವಿಷಯದಲ್ಲಾಗಿರಲಿ ಯಾವುದೇ ರೀತಿಯಾದಂಥ ಕೊರತೆ ಇಲ್ಲಿ ಇಲ್ಲ. ಆದರೆ ಇಲ್ಲಿ ಇರೋದು ಒಂದೇ ಒಂದು ಕೊರತೆ ಏನು ಅಂತ ಹೇಳಿದ್ರೆ, ಇಲ್ಲಿ ನಿಮ್ಮಿಬ್ರು ಮಧ್ಯ ಬಂದಿರುವಂಥ ಮೌನ ಯಾಕೆ ಬಂದಿದೆ ಅಂತ ಹೇಳಿದ್ರೆ, ಈ ಭಯದಿಂದನೇ ಇಲ್ಲಿ ನಿಮ್ಮಿಬ್ರು ಮಧ್ಯ ಬಂದಿರುವಂಥ ಮೌನ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಪ್ರೀತಿ ನಿಮ್ಮಿಬ್ಬರಲ್ಲೂ ಕೂಡ ಕೊರತೆ ಇಲ್ಲ ಇಲ್ಲಿ. ಓಕೆ, ನಿಮ್ಮ ಪರ್ಸನ್ಗೆ ಎಲ್ಲೋ ಒಂದು ಕಡೆ ಈ ಅನುಮಾನಗಳು ಜಾಸ್ತಿ ಇದೆ. ನಾನು ಅವರಿಗೆ ಸಂಪೂರ್ಣವಾಗಿ ಪ್ರೀತಿ ಕೊಡ್ಬೋದಾ, ನನ್ನಿಂದ ಅವರಿಗೆ ಸಂಪೂರ್ಣವಾಗಿ ಪ್ರೀತಿ ಕೊಡೋದಕ್ಕೆ ನನ್ನ ಕೈಯಲ್ಲಿ ಸಾಧ್ಯನಾ, ಅಥವಾ ನಾನೇನಾದರೂ ಅವ್ರ ವಿಷಯದಲ್ಲಿ ತಪ್ಪು ಮಾಡಿದರೆ ಅಥವಾ ತಪ್ಪು ಮಾಡ್ತಾ ಇದ್ದೀನ ಅವ್ರ ವಿಷಯದಲ್ಲಿ, ಈ ರೀತಿಯಾದಂಥ ನಿರ್ಧಾರಗಳನ್ನು ತಗೊಂಡು, ಇಲ್ಲಿ ಪಾಸಿಟಿವ್ ನಿರ್ಧಾರನೂ ಆಗಿರ್ಬೋದು, ನೆಗೆಟಿವ್ ನಿರ್ಧಾರನೂ ಆಗಿರ್ಬೋದು, ನಿಮ್ಮ ಪರ್ಸನ್ನಿಂದ ಈ ರೀತಿಯ ನಿರ್ಧಾರಗಳನ್ನು ತಗೊಂಡು ಎಲ್ಲೋ ಒಂದು ಕಡೆ ತಪ್ಪು ಮಾಡ್ತಾ ಇದ್ದೀನ ಅನ್ನೋ ಭಾವನೆಗಳು ಅವರಲ್ಲಿ ಬರ್ತಾ ಇದೆ. ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರಬಹುದು, ಈ ರೀಡಿಂಗ್ನ ನೋಡ್ತಾ ಇದ್ದೀರಾ? ವಿ ಲೆಟರ್ನವರು, ಐ ಲೆಟರ್ನವರು, ಜೆ ಲೆಟರ್, ಜಿ ಲೆಟರ್, ಹೆಚ್ ಲೆಟರ್, ಡಿ, ಎ, ಕೆ, ಎನ್. ಓಕೆ,
ಎಫ್ ಲೆಟರ್ ಬರ್ತಾ ಇದೆ, ಎಕ್ಸ್ ಲೆಟರ್ ಬರ್ತಾ ಇದೆ, ಓಕೆ, ಸಿ, ಓಕೆ, ವೈ, ಟಿ, ಎಸ್, ಆರ್ ಲೆಟರ್, ಓಕೆ. ಡೇಟ್ ಆಫ್ ಬರ್ತ್ 18/8/1/11, ಓಕೆ, 6, ಓಕೆ. ಇಲ್ಲಿ ಇನ್ನೊಂದು ಚಾನಲೈಸ್ ಮೆಸೇಜ್ ಬರ್ತಿರುವಂಥದ್ದು, ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಪರ್ಸನ್ ಡೇಟ್ ಆಫ್ ಬರ್ತ್ ಎರಡೂ ಕೂಡ ಸೇಮ್ ಇದೆ ಅಂತ ಇಲ್ಲಿ ಬರ್ತಿದೆ ಕೆಲವೊಬ್ರು ಎನರ್ಜಿಲಿ. ಇನ್ನು ಕೆಲವೊಬ್ರು ಎನರ್ಜಿಲಿ ಇಯರ್, ವರ್ಷಗಳು ಒಂದೇ ಇದೆ. ಅಂದರೆ ನೀವಿಬ್ರು ಕ್ಲಾಸ್ಮೇಟ್ಸ್ ಆಗಿರಬಹುದು, ಅಥವಾ ರಿಲೇಷನ್ ಕೂಡ ಆಗಿರಬಹುದು, ಅಥವಾ ಒಂದೇ ಕಾಲೇಜ್ನಲ್ಲಿ ಒಂದೇ ಸ್ಕೂಲಲ್ಲಿ ಓದಿರೋಂಥ, ಅಥವಾ ಒಂದೇ ಕಾಲೇಜಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಗಳಲ್ಲಿ, ಅಂದರೆ ಈಗ ನಿಮ್ಮ ಕ್ಲಾಸೇ ಬೇರೆ, ಅವ್ರ ಕ್ಲಾಸೇ ಬೇರೆ, ಇಲ್ಲಿ ಕಾಲೇಜಿಂದ ನಿಮಗೆ ಪರಿಚಯ ಆಗಿರಬಹುದು. ಇಲ್ಲಿ ಇಬ್ಬರ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಬ್ಬರ ಏಜ್ ಅಥವಾ ವರ್ಷ ಅಥವಾ ಇಯರ್ ಅಥವಾ ಬರ್ತ್ ಡೇಟ್ ಒಂದೇ ಥರ ಇದೆ. ಹೆಸರು ಕೂಡ ಇಬ್ಬರದು ಕೂಡ ಸಿಮಿಲರ್ ಇರುವಂಥದ್ದು. ಲೆಟರ್ಗಳು ಕೂಡ ಒಂದೇ ಇದರಲ್ಲಿ ಬರ್ತಾ ಇದೆ, ಒಂದೇ ಅಕ್ಷರದಲ್ಲಿ ಬರ್ತಾ ಇದೆ ಅಂತ ಇಲ್ಲಿ ಬರ್ತಾ ಇದೆ. ನೋಡ್ಬೋದು, ಹಾರ್ಟ್ ಬರ್ತಾ ಇದೆ. ರಾಶಿಗಳು, ಓಕೆ, ಡೇಟ್ ಬರ್ತಾ ಇದೆ, ಚೆಕ್ ಮಾಡೋಣ. ಇನ್ನು ಡೇಟ್ಸ್ ಬರ್ತಾ ಇದೆ ಇಲ್ಲಿ 23, 31, 28, 21, 20, ಓಕೆ, 2, 16, 7, ಓಕೆ, ಓಕೆ, ಎಸ್. ರಾಶಿಗಳು ಕರ್ಕಾಟಕ ರಾಶಿ, ಧನಸ್ಸು, ಮಕರ, ಮೀನ, ವೃಷಭ, ಮೇಷ, ವೃಶ್ಚಿಕ, ತುಲಾ, ಕನ್ಯಾ, ಧನಸ್ಸು ರಾಶಿ, ಓಕೆ, ಎಸ್. ಇಲ್ಲಿ ನಿಮ್ಮ ಎನರ್ಜಿಯ ಕನೆಕ್ಟ್ ಮಾಡಿದಾಗ ನೀವು ಸ್ಪಿರಿಚುವಲ್ ರಿಲೇಟೆಡಲ್ಲಿ ತುಂಬ ಆಸಕ್ತಿನ ಇತ್ತೀಚಿನ ದಿನದಲ್ಲಿ ತೋರಿಸ್ತಾ ಇದ್ದೀರಾ. ಸ್ಪಿರಿಚುವಲ್ ವರ್ಕ್ಗಳನ್ನ ಮಾಡ್ತಾ ಇದ್ದೀರಾ. ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಿಗೆ ಒಂದಷ್ಟು ಶಾಂತಿ, ನೆಮ್ಮದಿ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಒಂದು ಪಾಸಿಟಿವ್ ಎನರ್ಜಿಗೆ ಕನೆಕ್ಟ್ ಆಗ್ತಾ ಇದ್ದೀರಾ ನೀವು. ಸೊ ಆ ಪಾಸಿಟಿವ್ ಎನರ್ಜಿ ನಿಮಗೆ ನಿಮ್ಮ ಜೀವನನೇ ಬದಲಾಯಿಸ್ತಾ ಇದೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. ಓಕೆ, ಟ್ಯಾರೋಯಿಂದ ಏನು ಬರ್ತಾ ಇದೆ ಎನರ್ಜಿ? Nine of Wands, Seven of Wands, Five of Pentacle, Ten of Pentacle, okay, King of Swords, Two of Swords, Ace of Wands, Ace of Cups. ನೈಸ್, ಪಾಸಿಟಿವ್. ನೋಡ್ಬೋದು ಇಲ್ಲಿ ಸಾಕಷ್ಟು ಜನ ಮ್ಯಾರಿಡ್ ಪೀಪಲ್ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ. ಓಕೆ, ದ ಎಂಪ್ರೆನ್ಸ್ ಕಾರ್ಡ್.
ನಾವು ಇವಾಗ ನೀವು ಪ್ರೆಗ್ನೆಂಟ್ ಆಗಿರ್ಬೋದು ಅಥವಾ ಪ್ರೆಗ್ನೆನ್ಸಿಯ ಆ ಒಂದು ಜರ್ನಿಯನ್ನು ಎಂಜಾಯ್ ಮಾಡ್ತಾ, ತಿಂತಾ ಎಂಜಾಯ್ ಮಾಡ್ತಾ ಎರಡೂ ಕೂಡ ಲೈಫ್ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಪ್ರೆಗ್ನೆನ್ಸಿನ ಖುಷಿನೂ ಈ ಕಡೆ ಸಂಪೂರ್ಣವಾಗಿ ಖುಷಿಯಿಂದ ಇರೋದಕ್ಕಾಗ್ತಾ ಇಲ್ಲ, ಈ ಕಡೆ ಕೆಲವೊಂದಷ್ಟು ನೋವುಗಳು ಕೂಡ ನಿಮಗೆ ಆ ಖುಷಿ ಕ್ಷಣವನ್ನು ಅನುಭವಿಸ್ಲಿಕ್ಕೆ ಬಿಡ್ತಾ ಇಲ್ಲ. ಓಕೆ, ಸೊ ಎಸ್, ಆದಿಪರಾಶಕ್ತಿ ಜಗನ್ನಾಥ. ಓಕೆ, ಚೆಕ್ ಮಾಡೋಣ ಎನರ್ಜಿ ಏನು ಬರ್ತಾ ಇದೆ. ಓಕೆ, ಇಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅನ್ನೋವಂಥದ್ದು ಬರ್ತಾ ಇದೆ ಮುಂದಿನ ಹಂತದಲ್ಲಿ, ಮುಂದಿನ ದಿನಗಳಲ್ಲಿ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ನೋಡ್ಬೋದು ಏಸ್ ಆಫ್ ಕಪ್ಸ್ ಬರ್ತಿದೆ ಆ್ಯಂಡ್ ಇಲ್ಲಿ ಏಸ್ ಆಫ್ ವ್ಯಾಂಡ್ಸ್. ಆಲ್ಮೋಸ್ಟ್ ನಾನು ಹೇಳಿರೋ ಹಾಗೆ ಕ್ಯಾಂಡಲ್ ರೀಡಿಂಗ್ ಬಂದಿರೋಂಥ ಎನರ್ಜಿನೇ ಇಲ್ಲಿ ಕಂಪ್ಲೀಟ್ ಆಗಿ ಬರ್ತಿರೋವಂಥದ್ದು. ನೀವು ಇತ್ತೀಚಿನ ದಿನದಲ್ಲಿ ಒಂದು ಸ್ಪಿರಿಚುವಲ್ ದಾರಿಯನ್ನು ಹಿಡಿದಿದ್ದೀರಾ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಆ್ಯಂಡ್ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ನಿಮ್ಮ ಪರ್ಸನ್ ದೂರ ಹೋಗೋದು ಅಥವಾ ನಿಮ್ಮಿಂದ ಇವಾಗ ಅಂತರದಲ್ಲಿದ್ದಾರೆ, ಎಲ್ಲೋ ಒಂದು ಕಡೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ಇಗ್ನೋರ್ ಮಾಡ್ತಿದ್ದಾರೆ, ನಿಮ್ಮ ಮೆಸೇಜಸ್, ನಿಮ್ಮ ಕಾಲ್, ನಿಮ್ಮನ್ನೇ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡೋದು. ಸೊ ಈ ರೀತಿಯಾದಂಥ ವಿಷಯಗಳನ್ನು ನೀವು ಇಲ್ಲಿ ನೋಡ್ತಿದ್ದೀರಾ. ಅದೇ ಕ್ಷಣದಲ್ಲಿ ಅವರು ಸ್ವಲ್ಪ ದಿನ ಆದಮೇಲೆ ಮತ್ತೆ ನಿಮ್ಮನ್ನು ತುಂಬ ಪ್ರೀತಿ ಮಾಡೋ ಥರದಲ್ಲೂ ಅವ್ರು ನಿಮ್ಮ ಹತ್ರ ಬರ್ತಾ ಇದ್ದಾರೆ. ಸೊ ಇಲ್ಲಿ ಅವರ ಭಾವನೆಗಳನ್ನು ಅವ್ರು ಕಂಟ್ರೋಲ್ ಮಾಡೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಇಲ್ಲಿ. ಓಕೆ, ಅವ್ರಿಲ್ಲಿ ದೂರ ಹೋಗೋದು ಇಲ್ಲ. ಇಲ್ಲಿ ಒಂದೇ ಒಂದು ಅವರಲ್ಲಿ ಬರ್ತಿರೋಂಥ ಎನರ್ಜಿ ಏನು ಅಂತ ಹೇಳಿದ್ರೆ, ಅವರಿಲ್ಲಿ ನಿಮ್ಮನ್ನು ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ. ಸೊ ಆದರೆ ಇಲ್ಲಿ ಎನರ್ಜಿ ಹೇಳ್ತಿರುವಂಥದ್ದು ಏನು ಅಂತ ಹೇಳಿದ್ರೆ, ನೀವು ಅವರಿಗೆ ಯಾವುದೇ ರೀತಿಯಾದಂಥ ಒತ್ತಾಯನ ಮಾಡ್ತಾ ಇಲ್ಲ. ಮೊದಲನೇದಾಗಿ ನಿಮ್ಮ ಸೈಡಿಂದ ಬರ್ತಿರೋ ಎನರ್ಜಿ, ಅವ್ರು ಏನೇ ನಿಮ್ಮ ಹತ್ರ ಮಾಡಿದ್ರು, ಅವ್ರು ಇಗ್ನೋರ್ ಮಾಡಲಿ, ಮಾತಾಡಿಸ್ದೆ ಇರಲಿ, ಏನೇ ಮಾಡಿದ್ರು ಕೂಡ ನಿಮ್ಮ ಸೈಡಿಂದ ನೀವು ಯಾವುದೇ ಕಾರಣಕ್ಕೂ ಅವರಿಗೆ ಒತ್ತಾಯ ಮಾಡ್ತಾ ಇಲ್ಲ, ಫೋರ್ಸ್ ಮಾಡ್ತಾ ಇಲ್ಲ. ನೀವು ಅವ್ರಿಗೆ ಕಾಯ್ತಾನೂ ಇಲ್ಲ, ಅವ್ರ ಮೆಸೇಜ್ ಬರಲಿ ಅಥವಾ ಅವ್ರು ನನ್ನ ಜೊತೆ ಮಾತಾಡಲಿ, ಅವ್ರನ್ನ ನೀವು ಮೀಟ್ ಮಾಡಲಿ. ಸೊ ಕೆಲವೊಬ್ರು ಎನರ್ಜಿಲಿ ಇದು ನೀವು ವೇಟ್ ಮಾಡ್ತಾ ಇಲ್ಲ. ಅವ್ರಿಗೆ ಏನು ಮನಸ್ಸಿಗೆ ಬರುತ್ತೆ ಅದು ಮಾಡಲಿ. ಫೈನಲ್ ನಿಮ್ಮ ಎನರ್ಜಿ ಬರ್ತಿರುವಂಥದ್ದು, ನನಗೆ ನೀನು ಫೈನಲ್ ಆಗಿ ನಿರ್ಧಾರ ಹೇಳು, ನಿನ್ನ ನಿರ್ಧಾರ ಏನಿದೆ ಅದನ್ನು ಹೇಳು. ನೀನು ಏನು ಬೇಕಾದರೂ ಆಟ ಆಡ್ಕೊ, ನೀನು ಏನು ಬೇಕಾದರೂ ಮಾಡು, ಲಾಸ್ಟಲ್ಲಿ ನನಗೆ ಸರಿಯಾಗಿ ವಿಷಯ ಏನು ಅಂತ ಕ್ಲಾರಿಟಿ ಕೊಡು ಅಥವಾ ಕ್ಲಿಯರ್ ಆಗಿ ಏನು ಅಂತ ವಿಷಯ ಹೇಳು. ಇದು ನಿಮ್ಮ ನಿರ್ಧಾರ ಆಗಿದೆ, ಇಲ್ಲಿ ನಿಮ್ಮ ಸೈಡಿಂದ ಬರ್ತಿರೋ ಎನರ್ಜಿ ಆಗಿದೆ. ಸೊ ಹಾಗಾಗಿ ನೀವು ಯಾವುದಕ್ಕೂ ಕೂಡ ವೆಯ್ಟ್ ಮಾಡ್ತಾ ಇಲ್ಲ ಆ್ಯಂಡ್ ಯಾವುದಕ್ಕೂ ಕೂಡ ಫೋರ್ಸ್ ಮಾಡ್ತಾ ಇಲ್ಲ ಅವರಿಗೆ. ನೀವು ನಿಮ್ಮ ಲೈಫ್ ಬಗ್ಗೆ ನೀವು ಗಮನನ ಕೊಡ್ತಾ ಇದ್ದೀರಾ. ಸ್ಪಿರಿಚುವಲ್ ಇಂದ ನಿಮ್ಮ ಲೈಫ್ ಬಗ್ಗೆ ನೀವು ಗಮನ ಕೊಡ್ತಿದ್ದೀರಾ. ನಿಮ್ಮ ಜೀವನನ ನೀವು ಹೇಗೆ ರೂಪಿಸ್ಕೊಳ್ಬೇಕು, ನೀವು ಹೇಗೆ ಸ್ಟ್ರಾಂಗ್ ಆಗಬೇಕು, ಇದ್ರ ಬಗ್ಗೆ ನೀವು ಇಲ್ಲಿ ಗಮನನ ಕೊಡ್ತಾ ಇದ್ದೀರಾ. ಇಲ್ಲಿ ನೀವು ನಿಮ್ಮ ಬಗ್ಗೆ ಗಮನ ಕೊಡ್ತಿದ್ದೀರಾ ಆ್ಯಂಡ್ ಅವ್ರಿಗೆ ಯಾವುದೇ ರೀತಿಯಾದಂಥ ನೀವು ಫೋರ್ಸ್ ಮಾಡ್ದೇನೆ, ಯಾವುದಕ್ಕೂ ವೇಟ್ ಮಾಡ್ದೇನೆ, ಈ ಎಲ್ಲ ಎನರ್ಜಿ ಏನಿದೆ ನಿಮ್ಮ ಸೈಡಿಂದ ಬರ್ತಿರೋ ಈ ಭಾವನೆಗಳಿಗೆ ಅವರಲ್ಲಿ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಗೊಂದಲ ಬರ್ತಿರೋವಂಥದ್ದು. ಅವ್ರಿಗೆ ಗಟ್ಟಿ ಆಗ್ಬಿಟ್ಟಿದ್ದಾರೆ, ಇಲ್ಲಿ ಅವ್ರ ಮನಸ್ಸಲ್ಲಿ ಗಟ್ಟಿ ಅನ್ಕೊಂಡ್ಬಿಟ್ಟಿದ್ದಾರೆ, ಇವ್ರನ್ನ ನಾನು ಕಳ್ಕೊಂಡ್ಬಿಡ್ತೀನಿ ಅಥವಾ ಇವರು ನನ್ನನ್ನು ಬಿಟ್ಟು ಮುಂದೆ ಹೋಗ್ತಾರೆ, ಮೂವ್ ಆನ್ ಆಗ್ಬಿಡ್ತಾರೆ ಇವರು. ಈ ರೀತಿಯಾಗಿ ಅವರಿಗೆ ಮನಸ್ಸಲ್ಲಿ ದಿನ ಇದು ಸ್ಟ್ರಾಂಗ್ ಆಗ್ತಿದೆ ಈ ಎನರ್ಜಿ. ಈ ಥರ ಫೀಲ್ ಮಾಡ್ತಾ ಇದ್ದಾರೆ ಅವರು. ಓಕೆ, ಅವರ ಎನರ್ಜಿಲಿ ಅವರು ದೂರ ಆಗ್ತಾರಾ ಅಂತ ಇಲ್ಲಿ ಚೆಕ್ ಮಾಡಿದಾಗ ಖಂಡಿತವಾಗಿಯೂ ಇಲ್ಲ, ನೋ ಅನ್ನೋಂಥ ಎನರ್ಜಿಲಿ ಬರ್ತಿದೆ. ಬಾಟಮ್ ಆಫ್ ದ ಕಾರ್ಡ್ ಎಂಪ್ರೆನ್ಸ್ ಕಾರ್ಡ್ ಬರ್ತಿರೋದ್ರಿಂದ ಇಲ್ಲಿ ದೂರ ಆಗುವಂಥ ಎನರ್ಜಿ ಇಲ್ಲ. ಆದರೆ ಸಂಪೂರ್ಣವಾಗಿ ದೂರ ಆಗುವಂಥ ಎನರ್ಜಿ ಇಲ್ಲದೆ ಇದ್ರೂ ಕೂಡ ಇಲ್ಲಿ ಕ್ಷಣಿಕವಾಗಿ ಮಾತ್ರ ಈ ಅಂತರಗಳಿರುವಂಥದ್ದು ಆ್ಯಂಡ್ ಈ ಸೈಲೆನ್ಸ್ ಇರುವಂಥದ್ದು. ಇಲ್ಲಿ ನಿಮ್ಮನ್ನ ಅವರು ಎಲ್ಲೋ ಒಂದ್ ಕಡೆ ಇಗ್ನೋರ್ ಮಾಡ್ತಾ ನಿಮ್ಮನ್ನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅಂಡ್ ನೀವೇನು ಅನ್ನೋದನ್ನ ಅವರು ತಿಳ್ಕೊಳ್ತಾ ಇದ್ದಾರೆ. ಓಕೆ, ಅವರಿಗೆ ನಿಮ್ಮನ್ನ ಬಿಟ್ಟು ಹೋಗುವಂತ ಶಕ್ತಿನೂ ಇಲ್ಲ, ಧೈರ್ಯನೂ ಇಲ್ಲ ಮೊದಲನೇದಾಗಿ. ಓಕೆನಾ, ಇಲ್ಲಿ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಇದು ಅವ್ರೀಗ ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇರೋದಕ್ಕಾಗ್ಲಿ ಅಥವಾ ಈ ಬಿಟ್ಟು ಹೋಗ್ತೀನಿ ಅನ್ನೋಂಥ ಕೆಲವೊಂದಷ್ಟು ಪದಗಳು ಕೂಡ ಬಂದಿರ್ಬೋದು. ಬಟ್ ಈ ಮಾತುಗಳು, ಈ ಒಂದು ಇಗ್ನೋರೆನ್ಸ್, ಈ ಒಂದು ಅಂತರ ಅದೆಲ್ಲ ಏನು ಅಂತ ಹೇಳಿದ್ರೆ, ಇದೊಂದು ತೀರ್ಮಾನಕ್ಕೆ ಬರಬೇಕು ಅಂತ ಹೇಳಿದ್ರೆ, ಇದರಲ್ಲಿ ಒಂದು ಏನಾದ್ರೂ ಒಂದು ತೀರ್ಮಾನ ತಗೊಳ್ಬೇಕನ್ನೋದು, ಒಂದು ನಿರ್ಧಾರ ತಗೊಳ್ಬೇಕಂತ ಹೇಳಿದ್ರೆ ಈ ಮೌನ, ಈ ಅಂತರ, ಈ ಸೈಲೆನ್ಸ್ನ ಒಂದು ಅವಶ್ಯಕತೆ, ಅಗತ್ಯತೆ ಇದೆ ಈ ಪ್ರೀತಿಯಲ್ಲಿ. ಹಾಗಾಗಿ ಇದು ಈ ರೀತಿಯಾಗಿ ಸಂದರ್ಭಗಳು ಸೃಷ್ಟಿ ಆಗ್ತಾ ಇದೆ ಅನ್ನೋಂಥ ಒಂದು ಎನರ್ಜಿಲಿ ಬರ್ತಿದೆ. ಕೆಲವರಿಲ್ಲಿ ಪ್ರೀತಿಯನ್ನೇ ಎಲ್ಲೋ ಒಂದ್ ಕಡೆ
ಆ, ಕಳ್ಕೊಂಡಿದೀನಿ ಅಥವಾ ಕಳ್ಕೊಂತಿದ್ದೀನ ಅನ್ನುವಂಥ ಹಂತಕ್ಕೆ ಇಲ್ಲಿ ನಿಮ್ಮ ಎನರ್ಜಿ, ಕೆಲವೊಬ್ರು ಎನರ್ಜಿಲಿ ಈ ರೀತಿಯಾಗಿ ಬರ್ತಾ ಇದೆ. ಕಳ್ಕೊಂಡ್ಬಿಡ್ತೀನ ಅನ್ನುವಂಥ ಪ್ರಶ್ನೆ ಅವಾಗವಾಗ ಬಂದು ಹೋಗ್ತಿದೆ. ನೀವು ಎಷ್ಟೇ ಪಾಸಿಟಿವ್ ಆಗಿದ್ರು ಎಲ್ಲೋ ಒಂದು ಕ್ಷಣ ಬಂದು ಹೋಗತ್ತೆ ಈ ಆಲೋಚನೆ. ಬಟ್ ಆದ್ರೂ ಕೂಡ ಈ ಆಲೋಚನೆಗೆ ನೀವು ಹೆಚ್ಚು ಮನ್ಸನ್ನ ಕೊಡ್ತಾ ಇಲ್ಲ, ಅದ್ರ ಬಗ್ಗೆ ಹೆಚ್ಚು ಆಲೋಚನೆ ಕೂಡ ಮಾಡ್ತಾ ಇಲ್ಲ ಕೆಲವೊಬ್ರು. ಆದ್ರೆ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಕಂಪ್ಲೀಟ್ ಆಗಿ ಅವ್ರಿಗೆ ಅನ್ನಿಸ್ತಾ ಇರೋದು ನೀವು ಮೂವ್ ಆನ್ ಆಗ್ಬಿಡ್ತೀರಾ, ನೀವು ದೂರ ಆಗ್ಬಿಡ್ತೀರಾ, ಅಥವಾ ನಿಮ್ಮನ್ನ ಕಳ್ಕೊಂಡ್ಬಿಡ್ತೀನಿ ಅನ್ನೋಂಥದ್ದು ಭಾವನೆ ಅವರಲ್ಲಿ ಬರ್ತಿದೆ. ಇಲ್ಲಿ ಅನ್ನಿಸ್ಬೋದು, ಇಲ್ಲಿ ಕೆಲವೊಬ್ರಿಗೆ ಯಾವ ರೀತಿ ಅಂತ ಹೇಳಿದ್ರೆ, ಪ್ರೀತಿ ಅದು ಒಮ್ಮೆ ಕಳ್ಕೊಳ್ಳುವಂತ ಹಂತಕ್ಕೆ ಬರುತ್ತೆ ಅಲ್ವಾ, ಆ ಬಂದಾಗ ಮಾತ್ರ ಅದು ಆ ಮೌನ. 1 minute. ಓಕೆ, ಎಸ್. ಕಳ್ಕೊಳ್ಳೋ ಹಂತಕ್ಕೆ ಬಂದಾಗ್ಲೇನೆ ಅದರ ಮೌಲ್ಯ ಆಗಿರ್ಬೋದು, ಅಥವಾ ನಿಮ್ಮ ಮೌಲ್ಯ ಆಗಿರ್ಬೋದು, ನಿಮ್ಮ ವ್ಯಾಲ್ಯೂ ಏನು, ಆ ಪ್ರೀತಿ ವ್ಯಾಲ್ಯೂ ಅನ್ನೋದು ಅವಾಗ ಅವ್ರಿಗೆ ಅರ್ಥ ಆಗುತ್ತೆ. ಕಳ್ಕೊಳ್ತೀನಿ ಅನ್ನೋಂಥ ಒಂದು ಲಾಸ್ಟ್ ಹಂತಕ್ಕೆ ಬರ್ತಾರಲ್ವಾ, ಅವಾಗ ಇದು ಗೊತ್ತಾಗುವಂಥದ್ದು. ಇಲ್ಲಿ ನಿಮ್ಮ ಪರ್ಸನ್ ಸಿಚುವೇಶನ್, ನಿಮ್ಮ ಪರ್ಸನ್ ಒಂದು ಮನಸ್ಥಿತಿ, ಅವರ ಪರಿಸ್ಥಿತಿ ಇದೇ ರೀತಿಯಾಗಿ ಆಗಿದೆ. ಇಲ್ಲಿ ಅವರೀಗ ಕೊನೆಯ ಹಂತದಲ್ಲಿದ್ದಾರೆ, ಇದೇ ಹಂತದಲ್ಲಿದ್ದಾರೆ. ಓಕೆ, ಅಂಡ್ ಇಲ್ಲಿ ಅಂತಿಮವಾಗಿ ಕೊನೆಯದಾಗಿ ಬರ್ತಿರೋಂಥ ಒಂದು ಎನರ್ಜಿ, ಇಲ್ಲಿ ಕಾರ್ಡ್ಸ್ಗಳು ಬರ್ತಿರೋಂಥ ಒಂದು ಎನರ್ಜಿ ಬಂದು, ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಸಂಪೂರ್ಣವಾಗಿ ಒಂದು ಶುದ್ಧತೆ ಆಗಿರುವಂಥದ್ದು, ಪ್ಯೂರ್ ಆಗಿರುವಂತ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಒಂದು ಪಾಸಿಟಿವ್ ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ನಿಮ್ಮ ಪರ್ಸನ್ ಮುಂದೆ ಆಗಿರಬಹುದು, ಅಥವಾ ನಿಮ್ಮ ಪರ್ಸನ್ ಹತ್ರ ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಬೇಡಿಕೆನ ಇಟ್ಟಿಲ್ಲ, ಬೇಡ್ತಾ ಇಲ್ಲ. ಕೆಲವೊಬ್ರು ಬೇಡ್ತಾ ಇದ್ರು, ಕೆಲವೊಬ್ರು ಸ್ಟ್ರಾಂಗ್ ಆಗ್ಬಿಟ್ಟಿದ್ದೀರಾ, ಬೇಡಿಕೆನೆ ಇಡ್ತಾ ಇಲ್ಲ ನಿಮ್ಮ ಪರ್ಸನ್ ಎದುರಿಗೆ. ಇಲ್ಲಿ ಒತ್ತಾಯನೂ ಕೂಡ ನಿಮ್ಮ ಪರ್ಸನಿಗೆ ಮಾಡ್ತಾ ಇಲ್ಲ. ಇದೇ ನಿಮ್ಮ ಶಕ್ತಿ. ಓಕೆ, ಸೊ ಇದೇ ನಿಮ್ಮ ಶಕ್ತಿಯಾಗಿದೆ. ಈ ಕಾರಣಕ್ಕೆ ಅವರು ನಿಮ್ಮನ್ನ ಆಯ್ಕೆ ಮಾಡ್ಕೊಳ್ಳುವಂತ ಸಾಧ್ಯತೆ ಹೆಚ್ಚಿದೆ. ಇಲ್ಲಿ ನೀವಿವಾಗ ಏನು ಬದಲಾಗಿದ್ದಾರೆ, ಪಾಸಿಟಿವ್ ಆಗಿ ಬದಲಾಗಿ ನಿಮ್ಮ ಎನರ್ಜಿ ಎಷ್ಟು ಶುದ್ಧವಾಗಿದೆ, ಅಂಡ್ ನೀವೆಷ್ಟು ಯಾರನ್ನು ಈಗ ನಿಮ್ಮ ಪರ್ಸನ್ ಒತ್ತಾಯ ಮಾಡ್ದೇನೆ, ಅವ್ರಿಗೆ ಯಾವುದೇ ರೀತಿ ಬೇಡಿಕೆ ಇಡದೇನೆ ನೀವು ಸ್ಟ್ರಾಂಗ್ ಆಗಿ ಗಟ್ಟಿಯಾಗಿ ನಿಮ್ಮ ಮನಸ್ಥಿತಿನ ಗಟ್ಟಿ ಮಾಡ್ಕೊಂಡಿದ್ದೀರಲ್ವಾ. ಸೊ ಈ ಒಂದು ಎನರ್ಜಿನೇ ನಿಮ್ಮ ಪರ್ಸನ್, ಅವರು ನಿಮ್ಮನ್ನ ಆಯ್ಕೆ ಮಾಡುವಂತ ಸಾಧ್ಯತೆ ಇಲ್ಲಿ ಹೆಚ್ಚಾಗಿ ಬರ್ತಾ ಇದೆ. ಆದ್ರೆ ಇಲ್ಲಿ ಒಂದೇ ಒಂದು ಕೊನೆಯದಾಗಿ ನಿಮಗೆ ಯೂನಿವರ್ಸ್ ಇಂದ ಬರ್ತಿರುವಂತ ಒಂದು ಸ್ಟ್ರಾಂಗ್ ಎನರ್ಜಿ ಏನು ಅಂತ ಹೇಳಿದ್ರೆ, ನೀವು ಯಾವುದೇ ಕಾರಣಕ್ಕೂ ಅವರಿಗಾಗಿ ಬದುಕಬೇಡಿ. ಓಕೆನಾ? ಸೊ ನಿಮಗೋಸ್ಕರ ನೀವು ಬದುಕಿ, ಯಾವುದೇ ಕಾರಣಕ್ಕೂ ಅವರಿಗೋಸ್ಕರ ನೀವು ಬದುಕೋದಿಕ್ ಹೋಗ್ಬೇಡಿ. ಅಂಡ್ ಯಾವುದೇ ಕಾರಣಕ್ಕೂ ನಿಮ್ಮನ್ನ ನೀವು ಕಳ್ಕೊಳ್ಳುವಂತ ಪರಿಸ್ಥಿತಿಗೆ ಹೋಗ್ಬೇಡಿ, ಕಳ್ಕೊಳ್ಬಾರ್ದು ಕೂಡ ಇಲ್ಲಿ. ಓಕೆ, ಇಲ್ಲಿ ಒಂದ್ ಎನರ್ಜಿ ನೆನ್ಪಿಡ್ಕೊಳ್ಳಿ. ಓವರ್ ಆಲ್ ಆಗಿ ಇಲ್ಲಿ ನಿಮಗೂ ಹಾಗೂ ನಿಮ್ಮ ಪರ್ಸನ್, ಇಲ್ಲಿ ಓವರ್ ಆಲ್ ಆಗಿ ಬರ್ತಿರೋಂತ ಒಂದು ಎನರ್ಜಿ, ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರೋ ಎನರ್ಜಿನ ಹೇಳ್ತಾ ಇರೋದು. ನೀವು ಯಾರನ್ನಾದ್ರೂ ಒಂದು ಆಯ್ಕೆ ಮಾಡ್ಕೊಳ್ಬೇಕು, ನಿಮ್ಮನ್ನ ಆಯ್ಕೆ ಮಾಡ್ಕೊಳ್ಬೇಕು, ಯಾರಾದ್ರೂ ನಿಮ್ಮನ್ನ ಆಯ್ಕೆ ಮಾಡ್ಕೊಳ್ಬೇಕು ಮಾಡ್ಬೇಕು ಅಂತ ಅನ್ಕೊಂಡ್ರೆ ನಿಮ್ಮನ್ನ ನೀವು ಯಾವುದೇ ಕಾರಣಕ್ಕೂ ಬದಲಾಯಿಸ್ಕೊಳ್ಬೇಡಿ. ಓಕೆನಾ? ಇಲ್ಲಿ ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ತಾ ಇದ್ದೀರಾ, ನಿಮ್ಮನ್ನ ನೀವು ಚೇಂಜ್ ಮಾಡ್ಕೊಳ್ತಿದ್ದೀರಾ ಬೇರೆಯವರಿಗೋಸ್ಕರ ಅಂತ ಹೇಳಿದ್ರೆ, ಅದು ನಿಮ್ಮ ಜೀವನಕ್ಕೆ ಬರುವಂತ ವ್ಯಕ್ತಿ ಅಂತೂ ಖಂಡಿತ ಅಲ್ಲ. ಆ ವ್ಯಕ್ತಿ ಅರ್ಹರಾಗಿ ಇರೋದಿಲ್ಲ. ನಿಮ್ಮನ್ನ ನೀವು ಬದಲಾಯಿಸ್ಕೊಂಡು, ಅಥವಾ ಪ್ರೀತಿಯಲ್ಲಿ ನಿಮ್ಮನ್ನ ನೀವು ಬದಲಾಯಿಸ್ಕೊಂಡು ಆ ವ್ಯಕ್ತಿನ ಬದಲಾಯಿಸಿ ಈ ರೀತಿ ಅದೆಲ್ಲ ಮಾಡೋದಿದ್ರೆ ಇದು ಪ್ರೀತಿನೇ ಅಲ್ಲ. ಇದು ಆಕ್ಚುಲ್ ಆಗಿ ಇಂಥ ಜೀವನಕ್ಕೆ ಬರೋದಿಕ್ಕೂ ಕೂಡ ಅರ್ಹ ಅಲ್ಲ ಇಂಥ ವ್ಯಕ್ತಿಗಳು. ಓಕೆ, ಪ್ರೀತಿ ಅಂತ ಹೇಳಿದ್ರೆ ಒಂದು ಕಾಯಿಸುವಂಥದ್ದಾಗಿರ್ಲಿ, ಅಥವಾ ಕಳ್ಕೊಳ್ಳುವಂತ ಭಯ ಆಗಿರ್ಲಿ, ಇದು ಪ್ರೀತಿನೇ ಅಲ್ಲ. ಈ ರೀತಿಯಾಗಿ ಬದುಕೋದು ಕೂಡ ಪ್ರೀತಿ ಅಲ್ಲ. ಪ್ರತಿ ಕ್ಷಣ ಒಂಥರ ವೇಟ್ ಮಾಡಿಸೋದು, ಮೆಸೇಜ್ ಅಲ್ಲಿ ಗೊತ್ತಿರತ್ತೆ, ನೀವು ಮೆಸೇಜ್ ಮಾಡಿರ್ತೀರ, ಕಾಲ್ ಮಾಡಿರ್ತೀರ, ನೋಡಿರ್ತಾರೆ, ಗೊತ್ತಿರತ್ತೆ, ಸುಮ್ಮನೆ ಕಾಯಿಸೋದು, ಸುಮ್ಮನೆ ವೇಟ್ ಮಾಡಿಸೋದು, ಸುಮ್ಮನೆ ಅದು ಏನೂ ಇಲ್ಲ, ಅನ್ನೆಸೆಸರಿಯಾಗಿ ಸುಮ್ಮನೆ ವೇಟ್ ಮಾಡಿಸ್ತಾ ಇರೋದು. ಅಂಡ್ ಪ್ರತಿ ಕ್ಷಣ ಎಲ್ಲೋ ಒಂದ್ ಕಡೆ ನನ್ನ ಪರ್ಸನ್ ಕಳ್ಕೊಂಡ್ಬಿಡ್ತೀನಿ, ಕಳ್ದೋಗ್ಬಿಡತ್ತೆ, ಈ ಪ್ರೀತಿ ಕಳ್ಕೊಂಡ್ಬಿಡ್ತೀನಿ, ಈ ಭಯದಲ್ಲೇ ಜೀವನ ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ಇದು ಪ್ರೀತಿನೇ ಅಲ್ಲ ಇದು. ಓಕೆನಾ? ಪ್ರೀತಿ ಅಂದ್ರೆ ಏನು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಒಬ್ರನ್ನೊಬ್ರು ಗೌರವಿಸುವಂಥದ್ದು, ಗೌರವ ಕೊಡುವಂತ ಸ್ಥಿತಿ ಹಂತಕ್ಕೆ ಹೋದಾಗ ಮಾತ್ರ ಅದು ಪ್ರೀತಿಯಾಗಿರುತ್ತೆ. ಸುಮ್ಮನೆ ಯಾವುದೋ ಒಂದು ಭಯದಲ್ಲಿ ಕುತ್ಕೊಂಡಿದ್ರೆ ಅದು ಪ್ರೀತಿ ಅಂತ ಹೇಳಲ್ಲ. ಪ್ರತಿ ಕ್ಷಣ ಎಷ್ಟು ದಿನದವರೆಗೂ ನೀವು ಕೊನೆ ಉಸಿರಿರೋವರೆಗೂ ಭಯದಲ್ಲೇ ಇರಬೇಕು, ಗೊಂದಲದಲ್ಲೇ ಇರಬೇಕು, ಒಂದು ಆತಂಕದಲ್ಲೇ ಬದುಕಬೇಕಾಗತ್ತೆ ಅಲ್ವಾ? ಸೊ ಇಲ್ಲಿ ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿಗೆ ಓವರ್ ಆಲ್ ಇಲ್ಲಿ ಬರ್ತಿರೋ ಎನರ್ಜಿ, ನೀವು
ನಿಮ್ಮನ್ನ ನೀವು ಅರ್ಥ ಮಾಡ್ಕೊಂಡಂತ ದಿನ ಯಾರು ನಿಮ್ಮ ಜೀವನದಲ್ಲಿ ಉಳಿಬೇಕು ಅಥವಾ ಯಾರು ಹೊರಗೆ ಹೋಗ್ಬೇಕು, ಇದು ಸ್ವತಃ ನೀವು ತೀರ್ಮಾನ ಮಾಡೋದಿಲ್ಲ, ಬ್ರಹ್ಮಾಂಡ ಯೂನಿವರ್ಸ್ ತೀರ್ಮಾನ ಮಾಡುತ್ತೆ. ಅವಾಗ ನೀವು ಯಾರೇ ನಿಮ್ ಲೈಫಲ್ಲಿ ಇರ್ತೀನಿ ಅಂತ ಫೋರ್ಸ್ಫುಲಿ ಅವ್ರು ಬಂದ್ರು ಕೂಡ ಸಾಧ್ಯ ಇರಲ್ಲ. ನೀವಾದ್ರೂ ಅಷ್ಟೇನೆ, ಇರ್ತೀನಿ ಅಂತ ಹೇಳಿ ನೀವೇ ಎಷ್ಟೇ ಫೋರ್ಸ್ ಮಾಡಿದ್ರು ಕೂಡ ಸಾಧ್ಯ ಇಲ್ಲ. ಯಾಕಂದ್ರೆ ಬ್ರಹ್ಮಾಂಡ ಒಂದ್ಸಲ ತೀರ್ಮಾನ ಮಾಡಿದ್ಮೇಲೆ ನಿಮ್ಮ ಜೀವನಕ್ಕೆ ಯಾರು ಬೇಕು, ಯಾರು ಉಳಿಬೇಕು, ಯಾರು ಹೋಗ್ಬೇಕು, ಯಾರು ಇರ್ಬೇಕು, ಯಾರು ಇರಬಾರ್ದು ಅಂತ ಯೂನಿವರ್ಸ್ ಒಂದ್ಸಲ ಡಿಸೈಡ್ ಮಾಡ್ದು ಅಂತ ಹೇಳಿದ್ರೆ ಅದು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಅಷ್ಟೇನೆ ಅದು ಅಸಾಧ್ಯ. ಓಕೆನಾ? ಸೊ ಆ ಸೋಲ್ ಕನೆಕ್ಷನ್, ಆ ಸೋಲ್ ಒಂದು ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿ ಎಂಡ್ ಆಯ್ತು ಅಂತ ಅನ್ಕೊಳ್ಳಿ. ಅವಾಗಿನ ದಿನ ಎಷ್ಟೇ ಯಾರೇ ಒತ್ತಾಯ ಮಾಡಿದ್ರು ಕೂಡ ಯಾವುದನ್ನು ಕೂಡ ಮುಂದುವರಿಸ್ಲಿಕ್ಕೆ ಅಸಾಧ್ಯ ಅದು. ಓಕೆ, ಸೊ ಮೊದಲನೇದಾಗಿ ನೀವು ತಿಳ್ಕೊಳ್ಳಿ, ನೀವು ಯಾರಿಗೂ ಕೂಡ ಆಯ್ಕೆ ಆಗ್ಬೇಕಾಗಿಲ್ಲ, ನಿಮಗ್ ನೀವೇ ಆಯ್ಕೆ ಆಗಿರ್ಬೇಕು. ಇದನ್ನ ಕರೆಕ್ಟಾಗಿ ನೆನ್ಪಿಡ್ಕೊಳ್ಳಿ. ಪ್ರೀತಿ 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 ಅಂತ ಪ್ರೀತಿ ಹಿಂದೆ ಹೋಗೋದಲ್ಲ, ನಿಮಗೆ ಎಷ್ಟು ಆ ಪ್ರೀತಿಯಲ್ಲಿ ನೀವೆಷ್ಟು ಕಂಫರ್ಟೇಬಲ್ ಆಗಿದ್ದೀರಾ, ನೀವೆಷ್ಟು ಗೌರವದಿಂದ ಇದ್ದೀರಾ, ನಿಮ್ಮನ್ನ ಆ ವ್ಯಕ್ತಿ ಎಷ್ಟು ಗೌರವಿಸ್ತಾ ಇದ್ದಾರೆ, ಇದನ್ನ ಪೂರ್ತಿಯಾಗಿ ಅರ್ಥಕೊಳ್ಳಿ. ಅಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರೋದು, ನೀವ್ ಯಾರಿಗೂ ಆಯ್ಕೆ ಆಗ್ಬೇಕಾಗಿಲ್ಲ. ಆಯ್ತು, ಇಲ್ಲಿ ಫ್ಯಾಮಿಲಿ ಹೂ ಅಂದ್ರೆ ನಾನು ನಿನ್ನ ಮದ್ವೆ ಆಗ್ತೀನಿ, ಅಥವಾ ಅವ್ರು ಬೇಡ ಅಂತ ಹೇಳಿದ್ರೆ, ಅಥವಾ ಅವ್ರು ಓಕೆ ಹೇಳಿದ್ರೆ ನಾನು ನಿನ್ನ ಮದ್ವೆ ಆಗ್ತೀನಿ. ನೋ, ನೀವ್ ಆಯ್ಕೆ ಅಲ್ಲ ಅವರಿಗೆ. ಓಕೆ, ಸೊ ಪ್ರೀತಿ ಯಾವತ್ತೂ ಆಯ್ಕೆ ಆಗಿರಲ್ಲ, ನೀವ್ ಯಾವತ್ತೂ ಆಯ್ಕೆ ಆಗಿರ್ಬಾರ್ದು. ಓಕೆನಾ? ಸೊ ನಿಮ್ಮನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ, ಬೇರೆಯವ್ರಿಗೆ ಆಯ್ಕೆ ಆಗಿರ್ಬೇಡಿ ನೀವು. ಓಕೆ, ನಿಮ್ಮ ಪೀಸ್ಫುಲ್ ಆಗಿರುವಂತಹ ಶಾಂತತೆ ಏನಿದೆ, ನಿಮ್ಮ ಮನಸ್ಸಲ್ಲಿರುವಂತ, ನಿಮ್ಮ ಲೈಫಲ್ಲಿರುವಂತಹ ಬೆಳಕೇನಿದೆ, ನಿಮ್ಮ ಹೃದಯದಲ್ಲಿರುವಂತಹ ಆ ಒಂದು ಮುಗ್ಧ ಪ್ರೀತಿ ಏನಿದೆ, ಇವುಗಳನ್ನ ಯಾವುದೇ ಕಾರಣಕ್ಕೂ ಕಳ್ಕೊಳ್ಬೇಡಿ, ಇದನ್ನ ಕಾಪಾಡ್ಕೊಳ್ಳಿ. ಒಂದ್ ನೆನ್ಪಿಡ್ಕೊಳ್ಳಿ, ಸರಿಯಾದ ವ್ಯಕ್ತಿ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಕಳೆದುಕೊಳ್ಳೋ ಭಯದಿಂದ ಅಥವಾ ನಿಮ್ಮನ್ನ ಕಳೆದುಕೊಳ್ಳದೇ ಇರೋ ನಿರ್ಧಾರದಿಂದ ನಿಮ್ಮ ಹತ್ರ ಬರ್ತಾರೆ. ಅವರು ಸರಿಯಾದ ವ್ಯಕ್ತಿ. ಸೊ ಸರಿಯಾದ ವ್ಯಕ್ತಿ ನಿಮ್ಮನ್ನ ಕಳ್ಕೊಳ್ಳದೆ ಇರುವಂತ ಭಯದಿಂದ, ಹಾಗೆ ಆ ನಿರ್ಧಾರದಿಂದ, ಅದಿಲ್ಲದೆ ಇರೋಂಥ ನಿರ್ಧಾರ. ಓಕೆ, ಸೊ ಕಳ್ಕೊಳ್ತೀನಿ ಅನ್ನೋ ಭಯ, ಕಳ್ಕೊಳ್ಬಿಡ್ತೀನಿ ಅನ್ನೋ ನಿರ್ಧಾರ, ಈ ಎರಡೂ ಇಲ್ಲದೆ ಇರುವಂತದ್ದು. ಆ ತರ ವ್ಯಕ್ತಿ ಸರಿಯಾದ ಸಮಯಕ್ಕೆ ನಿಮ್ಮ ಹತ್ರಕ್ಕೆ ಅವರು ಬರ್ತಾರೆ. ಈಗ ನಿಮ್ಮ ಪ್ರೀತಿ, ನಿಮ್ಮ ವ್ಯಕ್ತಿನೇ ಈ ಒಂದು ನಿರ್ಧಾರವನ್ನ ಮಾಡಿ ನಿಮ್ಮ ಹತ್ರಕ್ಕೆ ಬರ್ತಾರೆ. ಅಲ್ಲಿವರೆಗೆ ನೀವು ತಾಳ್ಮೆಯಿಂದ ಇರಿ, ನಿಮ್ಮ ಒಂದು ಗೌರವವನ್ನ ಕಳ್ಕೊಳ್ಳೋದೇನೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ರೀಡಿಂಗಲ್ಲಿ ನಾನು ಸಿಗ್ತೇನೆ. ಅಲ್ಲಿಯವರೆಗೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರು ಕೂಡ ಈ ಒಂದು ರೀಡಿಂಗಿಗೆ ಐ ಚೂಸ್ ಮೈ ಸೆಲ್ಫ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ನ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೇನೆ ಪ್ರತಿಯೊಬ್ಬರು ಕೂಡ ಈ ಒಂದು ರೀಡಿಂಗಿಗೆ, ಈ ಒಂದು ಹೀಲಿಂಗ್ ಎನರ್ಜಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ನನ್ನ ಜೊತೆ ಕನೆಕ್ಟ್ ಆಗಿ. ಇದು ಸಾಮಾನ್ಯ ರೀಡಿಂಗ್ ಅಲ್ಲ. ಐ ನೋ ಇವಾಗ ಟ್ಯಾರೋ ರೀಡಿಂಗ್ ಅಂತೆ ಹಣಬೆಗಳ ಥರ ಹುಡ್ಕೊಂಡ್ಬಿಟ್ಟಿದೆ. ಸೊ ಯಾವುದು ಟ್ರೂ, ಯಾವುದು ಸತ್ಯ, ಯಾವುದು ಅಸತ್ಯ ಇರಲಿ, ಈ ರೀಡಿಂಗಲ್ಲಿ ಬರುವಂಥ ಎನರ್ಜಿ, ಹೀಲಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ಆ್ಯಂಡ್ ಆ್ಯನಿವರ್ಸರಿನ ಆಚರಿಸ್ಕೊಳ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ, ಹ್ಯಾಪಿ ಬರ್ತ್ಡೇ. ನಿಮ್ಮೆಲ್ಲ ವಿಶಸ್ಗಳು ಆದಷ್ಟು ಬೇಗ ನೆರವೇರಲಿ, ನಿಮ್ಮೆಲ್ಲರ ಪ್ರೀತಿ ಆದಷ್ಟು ಬೇಗ ಸರಿಯಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ, ಹೀಲ್ ಮಾಡ್ತಾ ನಾಳೆಯ ರೀಡಿಂಗಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಇನ್ನಷ್ಟು ಪಾಸಿಟಿವ್ ರೀಡಿಂಗ್ ನಿಮ್ಮ ಎದುರಿಗೆ ತರೋದಕ್ಕೆ ನನಗೆ ಅನುಕೂಲ ಆಗುತ್ತೆ. ಓಕೆ, ಹಾಗೆಯೇ ಇನ್ನೊಂದು ಚಾನಲ್ ಬಿಲೀವರ್ ಫ್ರಮ್ ಟ್ಯಾರೋಟ್ 333, ಈ ಒಂದು ಚಾನಲಲ್ಲೂ ಕೂಡ ರೀಡಿಂಗ್ ಬರುತ್ತೆ. ಅಲ್ಲೂ ಕೂಡ ಚೆಕ್ ಮಾಡಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಆ ಚಾನಲಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ ಪ್ರತಿಯೊಬ್ಬರು ಕೂಡ. ಓಕೆ, ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್, ಗಾಡ್ ಬ್ಲೆಸ್ ಯು ಆಲ್.